Hi students, ಇವತ್ತಿನ ಕ್ಲಾಸಲ್ಲಿ ಲಾಸ್ಟ್ ಕ್ಲಾಸಸ್ಸಲ್ಲಿ ಮಾಡಿರುವಂಥ ಒಂದಿಷ್ಟು ಕಾನ್ಸೆಪ್ಟ್ಗಳದ್ದು ಡಯಾಗ್ರಾಮ್ನ ನೋಡೋಣ ಏನಿದೆ ಅಂತ ಆಯಿತಾ. ಅದರಲ್ಲಿ ನಿಮಗೆ ಮೊದಲನೇದು ಈ ಚಾಪ್ಟ್ರಲ್ಲಿ ವೆಯ್ಟೇಜ್ ಇರುವಂಥ ಕ್ವಶನ್ಸಲ್ಲಿ ಇದು ಕೂಡ ಒಂದು, ದಟ್ ಈಸ್ ಅ ಬೈನರಿ ಫಿಷನ್ ಇನ್ ಅಮೀಬಾ. ಆಲ್ರೆಡಿ ಹೇಳಿದ್ದೀನಿ ನಾನು. ಸೊ ನಿಮಗೆ ಕೇಳಿದ್ರೆ ವಾಟ್ ಈಸ್ ಬೈನರಿ ಫಿಷನ್, ಗಿವ್ ಎನ್ ಎಕ್ಸಾಂಪಲ್ ಅಂತ ಕೇಳ್ಬೋದು. ಇಲ್ಲಾಂದರೆ ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಆಫ್ ಬೈನರಿ ಫಿಷನ್ ಇನ್ ಅಮೀಬಾ. ಅದು ನಿಮಗೆ 3 ಮಾರ್ಕ್ ಕ್ವಶನ್ ಅಥವಾ 5 ಮಾರ್ಕ್ಸು ಕೇಳೋ ಚಾನ್ಸಸ್ ಇದೆ. ಬಟ್ ಆಲ್ಮೋಸ್ಟ್ ಆಲ್ 3 ಮಾರ್ಕ್ಸ್ಗೆ ಕೇಳೋಂಥ ಕ್ವಶನ್ನು. ಅದಕ್ಕೆ ನೀವು ಈ ಡಯಾಗ್ರಾಮ್ ಬರೆದು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಆಯಿತಾ. ಸೊ ಮೊದಲು ಅಮೀಬಾ ಡಯಾಗ್ರಾಮ್ ಬರ್ಕೋತೀರ. ದಿಸ್ ಇಸ್ ಅ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್. ಸೊ ಇಲ್ಲಿ ಸ್ಟೆಪ್ ವೈಸ್ ಏನಾಗ್ತಾ ಇದೆ ಅಂದರೆ ಅಮೀಬಾ ಬೈನರಿ ಫಿಷನ್ ಆಗ್ತಾ ಇದೆ. ದಟ್ ಈಸ್ ಅ ರೀಪ್ರೊಡಕ್ಷನ್ ನಡೀತಾ ಇದೆ, ಸೆಕ್ಷುವಲ್ ರೀಪ್ರೊಡಕ್ಷನ್. An organism or unicellular organism can be cut into 2 equal halves. Each and every half can develop into new individual or new amoeba. So ಅಮೀಬಾಗಳನ್ನ ಫಾರ್ಮೇಷನ್ ಮಾಡುತ್ತೆ. ಇದಾಗಬೇಕು ಅಂತಂದರೆ ಅದರಲ್ಲಿ ಡಿಫ್ರೆಂಟ್ ಸ್ಟೆಪ್ಸನ್ನು ನೋಡ್ತೀವಿ. ದ ಫಸ್ಟ್ ಸ್ಟೆಪ್, ದ ವಿತ್ಡ್ರಾ ಆಫ್ ಸೂಡೋಪೋಡಿಯಾ ಟೇಕ್ಸ್ ಪ್ಲೇಸ್. ಈಗ ಸೂಡೋಪೋಡಿಯಾ, ವಾಟ್ ಈಸ್ ಸೂಡೋಪೋಡಿಯಾ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಫಸ್ಟ್ PUCನಲ್ಲಿ ಫೈಲಮ್ ಪೋರಿಫೆರಾ ಪ್ರೋಟೋಸೋವಾ ಮಾಡಬೇಕಾದ್ರೆ ಹೇಳಿದ್ದೀನಿ ನಾನು. ಸೊ ಸೂಡೋಪೋಡಿಯಾ, ದಿಸ್ ಇಸ್ ಅ ಲೋಕೋಮೋಟರಿ ಸ್ಟ್ರಕ್ಚರ್ ಆರ್ ಲೋಕೋಮೋಟರಿ ಆರ್ಗನ್ ಪ್ರೆಸೆಂಟ್ ಇನ್ ಅಮೀಬಾ. ಓಕೆ, ಸೊ ಆ ಸೂಡೋಪೋಡಿಯಾ ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ವಿತ್ಡ್ರಾ ಆಗುತ್ತೆ. ಸೊ ದಟ್ ಈಸ್ ಅ ಫಸ್ಟ್ ಸ್ಟೆಪ್, ವಿತ್ಡ್ರಾ ಸೂಡೋಪೋಡಿಯಾ ಟೇಕ್ಸ್ ಪ್ಲೇಸ್ ಇನ್ ಅಮೀಬಾ. ಸೊ ದ ನೆಕ್ಸ್ಟ್ ಸ್ಟೆಪ್ ಈಸ್, ಸೊ ಡಿವಿಷನ್ ಆಫ್ ನ್ಯೂಕ್ಲಿಯಸ್ ಟೇಕ್ಸ್ ಪ್ಲೇಸ್. ದಟ್ ಈಸ್ ಸೈಂಟಿಫಿಕಲಿ ಕಾಲ್ ಇಟ್ ಆಸ್ ಕ್ಯಾರಿಯೋಕೈನೆಸಿಸ್. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಸೂಡೋಪೋಡಿಯಾ ವಿತ್ಡ್ರಾ ಆಗ್ತಾ ಇದೆ. ಸೆಕೆಂಡ್ ಸ್ಟೆಪ್ಗೆ ಬಂದರೆ ಕ್ಯಾರಿಯೋಕೈನೆಸಿಸ್ ಅಂತ ಕರಿತೀವಿ ನಾವು. ಕ್ಯಾರಿಯೋಕೈನೆಸಿಸ್ ಮೀನ್ಸ್ ಡಿವಿಷನ್ ಆಫ್ ನ್ಯೂಕ್ಲಿಯಸ್. ಒಂದು ನ್ಯೂಕ್ಲಿಯಸ್ ಏನಾಗ್ತಾ ಇದೆ, ಡಿವಿಷನ್ ಆಗಿ 2 ನ್ಯೂಕ್ಲಿಯೈಗಳನ್ನ ಫಾರ್ಮೇಷನ್ ಮಾಡ್ತಾ ಇದೆ. ಡ್ಯೂರಿಂಗ್ ದಟ್ ಟೈಮ್ ದ ಇಲಾಂಗೇಷನ್ ಆಫ್ ಸೆಲ್ ಟೇಕ್ಸ್ ಪ್ಲೇಸ್. ಸೊ ಅದೇ ಟೈಮಲ್ಲಿ ಏನಾಗುತ್ತೆ ಅಂದರೆ ಸೆಲ್ಲು ಇಲಾಂಗೇಷನ್ ಆಗುತ್ತೆ. ಇಲಾಂಗೇಷನ್ ಆಫ್ ಸೆಲ್ ಟೇಕ್ಸ್ ಪ್ಲೇಸ್ ವಿತ್ ಕ್ಯಾರಿಯೋಕೈನೆಸಿಸ್. ಕ್ಯಾರಿಯೋಕೈನೆಸಿಸ್ ನಥಿಂಗ್ ಬಟ್ ಡಿವಿಷನ್ ಆಫ್ ನ್ಯೂಕ್ಲಿಯಸ್ ಟೇಕ್ಸ್ ಪ್ಲೇಸ್. ದಿ ನೆಕ್ಸ್ಟ್ ಸ್ಟೆಪ್, the separation of cytoplasm and totally we call it as a protoplasm. Protoplasm is a combination of cytoplasm and nucleus. Protoplasm ಏನಾಗ್ತದೆ ಇಲ್ಲಿ ಸ್ಪ್ಲಿಟ್ ಆಗ್ತದೆ. ಸ್ಪ್ಲಿಟ್ಟಿಂಗ್ ಆಫ್ protoplasm takes place and formation of groove, and these groove can deepens. ಸೊ ಅಲ್ಲಿ ಮೇಲ್ಗಡೆ ಸ್ಟೆಪ್ಪಲ್ಲಿ ಏನಾಗ್ತದೆ, ಒಂದು ಗ್ರೂವ್ ಫಾರ್ಮೇಷನ್ ಆಗಿದೆ. ಆ ಗ್ರೂವ್ ಏನಾಗ್ತದೆ ಅಂದರೆ ಸೊ ಡೀಪನ್ಸ್ ಆಗ್ತಾ ಇದೆ. ಸೊ ಎರಡೂ ಸೈಡಿಂದ ಸೊ ಗ್ರೂವ್ ಏನಾಗುತ್ತೆ, ಡೀಪನ್ಸ್ ಆಗುತ್ತೆ. ನೆಕ್ಸ್ಟ್ ದ ಸಪ್ರೇಷನ್ ಆಫ್ ಸೆಲ್ಸ್ ಟೇಕ್ಸ್ ಪ್ಲೇಸ್. ಸೊ ಎರಡು ಸೆಲ್ಸ್ ಏನಾಗ್ತಾ ಇದೆ ಇಲ್ಲಿ ಸಪ್ರೇಟ್ ಆಗ್ತದೆ. ದಟ್ ಈಸ್ ಅ ಬೈನರಿ ಫಿಷನ್. ಸೊ ಬೈನರಿ ಫಿಷನ್ ಇನ್ ಅಮೀಬಾ ಅಂತ ಕೇಳಿದ್ರೆ ನಿಮಗೆ ಡಯಾಗ್ರಾಮ್ನ ಬರೆದು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಅದು ಒಂದು ಕಾನ್ಸೆಪ್ಟ್ ನಿಮಗೆ. ನೆಕ್ಸ್ಟ್ ಬಂದರೆ ಜೆಮ್ಯೂಲ್ಸ್. ನಾನು ಆಲ್ರೆಡಿ ಡಯಾಗ್ರಾಮು ಬರೆದು ಹಾಕಿದ್ದೀನಿ ನಿಮಗೆ. ಸೊ ಈ ಜೆಮ್ಯೂಲ್ಸ್ದು ಒಂಚೂರು ನೀವು ಡಯಾಗ್ರಾಮ್ನ ನೋಡ್ಕೋಬೇಕಾಗುತ್ತೆ. ಸೊ ಜೆಮ್ಯೂಲ್ಸಲ್ಲಿ ನಿಮಗೆ ಬಂದರೆ ಸೊ ಇಟ್ ಈಸ್ ಅ ಸೆಕ್ಷುವಲಿ ರಿಪ್ರೊಡ್ಯೂಸಿಂಗ್ ಬಾಡೀಸ್, ಎಸ್ಪೆಷಲಿ ಸೀನ್ ಇನ್ ಸಮ್ ಸ್ಪಾಂಜಸ್. ಸ್ಪಾಂಜಸ್ಸಲ್ಲಿ ನಾವು ಎಸೆಕ್ಷುವಲಿ ರಿಪ್ರೊಡ್ಯೂಸಿಂಗ್ ಬಾಡೀಸ್ ಅಂದರೆ ಜೆಮ್ಯೂಲ್ಸ್ನ ನೋಡ್ತೀವಿ. ಎಸ್ಪೆಷಲಿ ಜೆಮ್ಯೂಲ್ಸನ್ನ ಒಳಗಡೆ ಇರುವಂಥ ಸ್ಟ್ರಕ್ಚರ್ನ ನಾವೇನಂತ ಕರಿತೀವಿ, ದಟ್ ಈಸ್ ಅ ಆರ್ಕಿಯೋಸೈಟ್ಸ್. ಅದು ನಿಮಗೆ ಇಲ್ಲಿ ಇಂಪಾರ್ಟೆಂಟ್. ವಾಟ್ ಆರ್ ಆರ್ಕಿಯೋಸೈಟ್ಸ್ ಅಂದರೆ ದೀಸ್ ಆರ್ ದಿ ಎಸೆಕ್ಷುವಲ್ ಸ್ಪೋರ್ಸ್ ಪ್ರೆಸೆಂಟ್ ಇನ್ಸೈಡ್ ದಿ ಜೆಮ್ಯೂಲ್ಸ್. ಅದೊಂಚೂರು ಜ್ಞಾಪಕ ಕಟ್ಕೋಬೇಕಾಗುತ್ತೆ ನೀವು, ವಾಟ್ ಆರ್ ಆರ್ಕಿಯೋಸೈಟ್ಸ್. ನೆಕ್ಸ್ಟ್ ಬಂದರೆ ನಿಮಗೆ ಸೊ ಅಲ್ಲಿ ಝೂ ಸ್ಪೋರ್ಸ್ ಹೇಳಿದೆ ನಾನು. ಝೂ ಸ್ಪೋರ್ಸ್ಗೆ ಎಕ್ಸಾಂಪಲ್ಲು ಕ್ಲಮಿಡೋಮೊನಾಸ್. ಝೂ ಸ್ಪೋರ್ಸ್ಗೆ ಎಕ್ಸಾಂಪಲ್ ಕ್ಲಮಿಡೋಮೊನಾಸ್ ಹೇಳಿದ್ದೆ. ಅದು ಡಯಾಗ್ರಾಮ್ ಇದೆ. ನಿಮಗೇನು ಡಯಾಗ್ರಾಮ್ ಇಲ್ಲಿ ನೆಸೆಸರಿ ಇಲ್ಲ, ಬಟ್ ಹೆಂಗಿದೆ ಅದು ಸ್ಟ್ರಕ್ಚರ್ ಹೆಂಗಿದೆ ಅಂತ ನೀವು ನೋಡ್ಲಿಕ್ಕೆ ಅಷ್ಟೇ ಆಯಿತಾ. ನಿಮಗೆ ಎಕ್ಸಾಮ್ಗೇನು ಕೇಳಲ್ಲ. ಝೂ ಸ್ಪೋರ್ಸ್, ಝೂ ಅಂತ ಅಂದ್ರೆ ಆಲ್ರೆಡಿ ಹೇಳಿದ್ದೀನಿ. ಝೂ ಮೀನ್ಸ್ ಮೊಟೈಲ್. ಝೂ ಸ್ಪೋರ್ಸ್ ನಥಿಂಗ್ ಬಟ್ ಇಟ್ ಇಸ್ ಅ ಮೊಟೈಲ್ ಸ್ಪೋರ್ ಪ್ರೊಡ್ಯೂಸ್ಡ್ ಆನ್ ದಿ ಥ್ಯಾಲಸ್ ಆಫ್ ಸಮ್ ಆಲ್ಗಾ. ಸೊ ಆಲ್ಗಾನಲ್ಲಿ ಪ್ರೊಡಕ್ಷನ್ ಆಗುವಂಥ ಕೆಲವು ಸ್ಪೋರ್ಸನ್ನು ನಾವೇನಂತ ಕರಿತೀವಿ, ಎಸ್ಪೆಷಲಿ ಮೊಟೈಲ್ ಸ್ಪೋರ್ಸನ್ನು ಝೂ ಸ್ಪೋರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದರೆ ನಿಮಗೆ ಕೊನಿಡಿಯಾ. ಕೊನಿಡಿಯಾ ಈಸ್ ಅನ್ ಎಕ್ಸಾಂಪಲ್ ಫಾರ್ ಯಾವುದು ಕೇಳಿದ್ದೀನಿ. ಕೊನಿಡಿಯಾ ಈಸ್ ಅನ್ ಎಕ್ಸಾಂಪಲ್ ಫಾರ್, ಸೊ ಇಟ್ ಈಸ್ ಅ ಎಸೆಕ್ಷುವಲ್ ಸ್ಪೋರ್ಸ್ ಅಥವಾ ಎಕ್ಸೋಜಿನಸ್ಲಿ ಪ್ರೊಡ್ಯೂಸ್ಡ್ ಸ್ಪೋರ್ಸ್. ಎಕ್ಸೋಜಿನಸ್ ಮೀನ್ಸ್ ದಿ ಸ್ಪೋರ್ಸ್ ಆರ್ ಪ್ರೊಡ್ಯೂಸ್ಡ್ ಔಟ್ಸೈಡ್ ದಿ ಬಾಡಿ ಆಫ್ ಅನ್ ಆರ್ಗ್ಯಾನಿಸಮ್. ಇದೊಂದು ಹೋಲ್ ಬಾಡಿ ಆಫ್ ಆರ್ಗ್ಯಾನಿಸಮ್, ನಥಿಂಗ್ ಬಟ್ ಪೆನಿಸಿಲಿಯಂ. ಕೊನಿಡಿಯಾನ ನಾವೆಲ್ಲಿ ನೋಡ್ತೀವಿ ಅಂದರೆ ದಿಸ್ ಇಸ್ ಸ್ಟ್ರಕ್ಚರ್ ಆಫ್ ಪೆನಿಸಿಲಿಯಂ. ಸೊ ಪೆನಿಸಿಲಿಯಂ ನೋಟಾಟಮ್ ಹೇಳಿದ್ದೀನಿ ನಾನು. ಸೊ ಐಸೋಲೇಷನ್ ಆಫ್ ಪೆನಿಸಿಲಿನ್ ಟೇಕ್ಸ್ ಪ್ಲೇಸ್. ಇಟ್ ಇಸ್ ಆಂಟಿಬಯೋಟಿಕ್. ಅದನ್ನು ಐಸೋಲೇಷನ್ ಮಾಡ್ತೀವಿ. ಇಟ್ ಇಸ್ ಅ ಫಂಗೈ. ದ ಫಂಗೈ ಬಾಡಿ ಅಂದ್ಕೊಂಡಿದೆ, ಓವರ್ ಆಲ್ ಫಂಗೈ ಬಾಡಿ. ಔಟರ್ ಸರ್ಫೇಸ್ನಲ್ಲಿ ಪ್ರೊಡಕ್ಷನ್ ಆಗುವಂಥ ಸ್ಪೋರ್ಸನ್ನು ನಾವೇನಂತ ಕರಿತೀವಿ, ಕೊನಿಡಿಯಾ. ಇಟ್ ಈಸ್ ಅ ಎಕ್ಸೋಜಿನಸ್ ಸ್ಪೋರ್ಸ್. ಆಲ್ರೆಡಿ ಹೇಳಿದ್ದೀನಿ ಲಾಸ್ಟ್ ಕ್ಲಾಸಸ್ಸಲ್ಲಿ ನಾನು. ನೆಕ್ಸ್ಟ್ ಬಂದರೆ ನಿಮಗೆ ವೆಜಿಟೇಟಿವ್ ರಿಪ್ರೊಡಕ್ಷನ್. ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಂತ ಬಂದರೆ ನಿಮಗೆ ಅದರಲ್ಲಿ ಫಾರ್ ಎಕ್ಸಾಂಪಲ್ ವೆಜಿಟೇಟಿವ್ ರಿಪ್ರೊಡಕ್ಷನ್ ಇನ್ ಡಾಲಿಯಾ ಬೈ ರೂಟ್ಸ್ ಅಂತ ಇದೆ.
ಇಲ್ಲಿ ರೂಟ್ಸ್ ಏನಾಗಿದೆ ಡಾಲಿಯಾ ನಥಿಂಗ್ ಬಟ್ ಡೇರೆ ಅಂತ ಕೇಳಿರ್ತೀರ, ಡೇರೆ ಹೂವು. ಆ ಗಿಡದಲ್ಲಿ ಏನಾಗುತ್ತೆ ಅಂದರೆ ಆ ಟ್ಯಾಪ್ ರೂಟ್ ಸಿಸ್ಟಮ್ ಇದೆಯಲ್ಲ ಅದೇನಾಗಿದೆ ಸ್ವೋಲನ್ ಆಗಿದೆ. ಸ್ವೋಲನ್ ಆಗಿ ಏನಾಗಿದೆ ಅಂತ ಅಂದರೆ ಸೊ ಇಟ್ ಫಾರ್ಮ್ಸ್ ಬರ್ಡ್ಸ್ ಅಂತ ಕರಿತೀವಿ, ಅಥವಾ ಸ್ವೋಲನ್ ರೂಟ್ಸ್ ಫಾರ್ಮೇಷನ್ ಆಗುತ್ತೆ. ಇದರಿಂದ ಹೊಸ ಬರ್ಡ್ಸ್ ಫಾರ್ಮೇಷನ್ ಆಗುತ್ತೆ. ಈಚ್ ಅಂಡ್ ಎವರಿ ಬರ್ಡ್ಸ್ ಕ್ಯಾನ್ ಡೆವಲಪ್ ಇಂಟು ಅ ನ್ಯೂ ಪ್ಲಾಂಟ್. ದಟ್ ಈಸ್ ದ ವೆಜಿಟೇಟಿವ್ ರಿಪ್ರೊಡಕ್ಷನ್. ಆ್ಯಂಡ್ ರೈಸೋಮ್ ಆಫ್ ಜಿಂಜರ್. ಸೊ ಜಿಂಜರ್ ಈಸ್ ಅ ಅಂಡರ್ಗ್ರೌಂಡ್ ಮಾಡಿಫೈಡ್ ಸ್ಟೆಮ್ ಬಿಕಾಸ್ ಇಟ್ ಕಂಟೈನ್ಸ್ ನೋಡ್ಸ್ ಆ್ಯಂಡ್ ಇಂಟರ್ನೋಡ್ಸ್. ಇದನ್ನು ನೋಡ್ಸ್ ನೋಡ್ತೀವಿ, ಜೊತೆಗೆ ಇಂಟರ್ನೋಡ್ಸನ್ನು ನೋಡ್ತೀವಿ. ಸೊ ಅದಕ್ಕೆ ಇದರ ಎಕ್ಸಾಂಪಲ್ ಯಾವುದಕ್ಕೆ ಹೇಳ್ತೀವಿ ನಾವು, ಇಟ್ ಈಸ್ ಅ ಸ್ಟೆಮ್. ಎಸ್ಪೆಷಲಿ ದೇ ಗ್ರೋ ಇನ್ಸೈಡ್ ದ ಸಾಯಿಲ್, ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಇಟ್ ಆಸ್ ಅ ಅಂಡರ್ಗ್ರೌಂಡ್ ಮಾಡಿಫೈಡ್ ಸ್ಟೆಮ್. It is an example for vegetative propagules. Propagule means a part of the plant can develop into a new plant. ನೀವು ಇಲ್ಲಿ ಒಂದು ಪೋರ್ಷನ್ನ ಕಟ್ ಮಾಡಿ ಹಾಕಿದ್ರೆ ಸಾಕೇನಾಗುತ್ತೆ, ಹೊಸ ಪ್ಲಾಂಟ್ ಡೆವಲಪ್ಮೆಂಟ್ ಆಗುತ್ತೆ ನೋಡಿ ಈ ಥರ. ಸೊ ದಟ್ ಈಸ್ ಅ ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಂತ ಕರಿತೀವಿ. ಸೊ ಅದೊಂದು ಕಾನ್ಸೆಪ್ಟ್ ಇದೆ ನಿಮಗೆ. ನೆಕ್ಸ್ಟ್ ಬಂದರೆ ಸೊ ಟ್ಯೂಬರ್ಸ್, ಪೊಟ್ಯಾಟೊ ಟ್ಯೂಬರ್ಸ್, ಅದರಲ್ಲಿ ನಾವು ಐಸ್ ಅಂತ ಕರಿತೀವಿ, ಕಣ್ಗಳು ಅಂತೀವಿ. ಸೊ ನಥಿಂಗ್ ಬಟ್ ಬರ್ಡ್ಸ್, ಐ ಬರ್ಡ್ಸ್. ಸೊ ದೀಸ್ ಆರ್ ನಥಿಂಗ್ ಬಟ್ ಜರ್ಮಿನೇಟಿಂಗ್ ಐ ಬರ್ಡ್ಸ್. ಸೊ ಒಂದೊಂದು ಐ ಬರ್ಡ್ಸ್ ಅಂತ ಏನು ಕರಿತೀವೋ ದೀಸ್ ಆರ್ ದ ನೋಡ್ಸ್. ಆ ನೋಡಲ್ ರೀಜನಿಂದ ಏನಾಗುತ್ತೆ ಅಂದರೆ ಹೊಸ ಪ್ಲಾಂಟ್ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಅ ವೆಜಿಟೇಟಿವ್ ಪ್ರಾಪಗೇಷನ್. ಆ್ಯಂಡ್ ರನ್ನರ್. ಸೊ ರನ್ನರ್ ನೀವು ನೋಡಿರಬೇಕು, ಆಕ್ಸಾಲಿಸ್ ಅಥವಾ ಇದು ಮೆಂತ, ಪುದೀನ ಸೊಪ್ಪು ಇದೆಯಲ್ಲ ಅದು. ನೀವು ಒಂದು ಕಡ್ಡೆ ಹಾಕಿದ್ರೆ ಸಾಕೇನಾಗುತ್ತೆ, ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಅದಕ್ಕೆ ಏನಂತ ಕರೀತಾರೆ ಅದನ್ನು, ರನ್ ಆಗುತ್ತೆ. ಎಲ್ಲಿ ರನ್ ಆಗುತ್ತೆ ಅಂದರೆ ಅಂಡರ್ಗ್ರೌಂಡ್ ದಿ ಸಾಯಿಲ್. ಸೊ ಎಕ್ಸಾಂಪಲ್ ನಿಮಗೆ ಆಕ್ಸಾಲಿಸ್ ಅಂದರೆ ನಾನು ಹೇಳಿದ್ದೀನಿ ಹುಳಿ ಸೊಪ್ಪು ಅಂತ ನೋಡಿರ್ತೀರ, ನೋಡಿ ಈ ಥರ ಲೀವ್ಸ್ ಇರುತ್ತೆ ಅದು, ಪ್ಲ್ಯಾಂಟ್, ಪುಟ್ಟು ಪ್ಲ್ಯಾಂಟ್ ಅದು. ನೆಕ್ಸ್ಟ್ ವೆಜಿಟೇಟಿವ್ ರಿಪ್ರೊಡಕ್ಷನ್ ಬೈ ಲೀವ್ಸ್. ವೆಜಿಟೇಟಿವ್ ರಿಪ್ರೊಡಕ್ಷನ್ ಬೈ ಲೀವ್ಸ್ಗೆ ಎಕ್ಸಾಂಪಲ್ ಅಂತ ಬಂದರೆ ನಿಮಗೆ ಬ್ರಯೋಫಿಲಮ್ ಇಲ್ಲಿದೆ ನೋಡಿ. ಬ್ರಯೋಫಿಲಮ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ವೆಜಿಟೇಟಿವ್ ರಿಪ್ರೊಡಕ್ಷನ್ ಬೈ ಲೀವ್ಸ್. ಈ ಬ್ರಯೋಫಿಲಮ್ ಲೀವ್ಸ್ನ ನೋಡಿರ್ಬೇಕು ನೀವು ಇದನ್ನು. ಸೊ ಇದೇನಪ್ಪ ಅಂದರೆ ಮಕ್ಕಳು ಬುಕ್ ಒಳಗಡೆ ಎಲ್ಲ ಇಟ್ಟಿರ್ತಾರೆ, ಈ ಥರ ರೂಟ್ಸ್ ರೈಸ್ ಆಗುತ್ತೆ ನೋಡಿರ್ಬೇಕು ನೀವು. ಸೊ ಈ ಒಂದೊಂದನ್ನು ನಾವು ಕಿತ್ತು ಸಾಯಿಲ್ಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಇಟ್ ಕ್ಯಾನ್ ಡೆವಲಪ್ ಇಂಟು ಅ ನ್ಯೂ ಪ್ಲಾಂಟ್. ದಟ್ ಈಸ್ ಅ ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲೊಂದಿದೆ ನೋಡಿ ಸ್ಟ್ರಕ್ಚರ್, ದಟ್ ಈಸ್ ಅ ಬಲ್ಬಿಲ್ ಅಂತ ಕರಿತೀವಿ. ಸೊ ಬಲ್ಬಿಲ್ ಆಫ್ ಅಗೇವ್ ಪ್ಲಾಂಟ್ ನೋಡಿದರೆ ಭೂತಾಳೆ ಅಂತ ಕರೀತಾರೆ. ಈ ಅಲೋವೆರಾ ಪ್ಲಾಂಟ್ ಇದೆಯಲ್ಲ ಅದರಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತೆ, ಗ್ರೇ ಕಲರ್ ಲೀವ್ಸು. ದಟ್ ಈಸ್ ಅ ಫಾಲಿಯೇಜ್ ಅಂದರೆ ಲೀವ್ಸ್ ಅಂತ ನೋಡ್ತೀವಿ, ಫಾಲಿಯೇಜ್ ಲೀವ್ಸ್. ಅದರಲ್ಲಿ ಸೊ ಇನ್ಫ್ಲೋರಸೆನ್ಸ್ ನಥಿಂಗ್ ಬಟ್ ಇನ್ಫ್ಲೋರಸೆನ್ಸ್ ಇದೆ. ಇನ್ಫ್ಲೋರಸೆನ್ಸಿಂದ ಒಂದೊಂದು ಫ್ಲವರ್ಸ್ ಫಾರ್ಮೇಷನ್ ಆಗುತ್ತೆ. ಈ ಬಲ್ಬಿಲ್ ಅಂದರೆ ಏನಿಲ್ಲ, ಇದು ಒಂದೊಂದು ಫ್ಲವರ್ ಬರ್ಡ್ಸ್ ಅಷ್ಟೇ ಆ ಪ್ಲ್ಯಾಂಟ್ದು. ಅದು ಕೂಡ ಏನಾದರೂ ಮೆಚುರೇಷನ್ ಆಗಿ ಪ್ಲ್ಯಾಂಟಿಂದ ಕೆಳಗಡೆ ಫಾಲ್ ಆದಾಗ ಏನಾಗುತ್ತೆ ಅಂದರೆ ಇಟ್ ಕ್ಯಾನ್ ಡೆವಲಪ್ ಇಂಟು ನ್ಯೂ ಪ್ಲ್ಯಾಂಟ್. ಸೊ ಅದಕ್ಕೆ ಇದನ್ನು ಕೂಡ ವೆಜಿಟೇಟಿವ್ ಪ್ರಾಪಗ್ಯೂಲ್ ಅಂತ ಕರೀತಾರೆ. ಸೊ ಇದು ಏನಪ್ಪ ಅಂತಂದರೆ ಬಲ್ಬಿಲ್ ಆಫ್ ಅಗೇವ್, ಬಲ್ಬಿಲ್ ಜ್ಞಾಪಕ ಇಟ್ಕೋಬೇಕು, ಬಲ್ಬಿಲ್ ಆಫ್ ಅಗೇವ್ ಅದೊಂದು. ನೆಕ್ಸ್ಟ್ ಆಫ್ಸೆಟ್ ಆಫ್ ಐಕಾರ್ನಿಯಾ ಪ್ಲ್ಯಾಂಟ್. ಸೊ ಐಕಾರ್ನಿಯಾ ನಾವೇನಂತ ಕರಿತೀವಿ, ಸೊ ನಾನು ಹೇಳಿದ್ದೆ ಕತ್ತಕಿವಿ ಪ್ಲ್ಯಾಂಟ್ ಅಂತ. ಇಟ್ ಈಸ್ ಅದರ್ವೈಸ್ ಕಾಲ್ಡ್ ಇಟ್ ಆಸ್ ಎ ಟೆರರ್ ಆಫ್ ಬೆಂಗಾಲ್ ಅಂತ ಕರೀತಾರೆ ಇದನ್ನು. ಸೊ ಬೆಂಗಾಲ್ನ ಟೆರರ್ ಥರ ಇದು ಏನಪ್ಪ ಅಂದರೆ ಸೊ ಇದು ಸಮುದ್ರದಿಂದ ಬಂದಂಥ ಒಂದು ವೀಡ್ ಇದಷ್ಟೇ, ಆಯಿತಾ. ಎಸ್ಪೆಷಲಿ ಇದನ್ನು ಫಾರಿನರ್ಸ್ ಏನು ಮಾಡಿದ್ರು ಅಂದರೆ ನಮ್ಮ ಇಂಡಿಯಾಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಏನಕ್ಕೆ ಅಂತ ಅಂದರೆ ಫಾರ್ ದೇರ್ ಅಟ್ರಾಕ್ಟಿವ್ ಲೀವ್ಸ್ ಆ್ಯಂಡ್ ಫ್ಲವರ್ಸ್. ಇದು ಲೀವ್ಸು ಮತ್ತು ಫ್ಲವರ್ಸ್ನ ಅಟ್ರಾಕ್ಷನ್. ಸೊ ನಾವು ಶೋ ಪ್ಲಾಂಟ್ ಅಂತಷ್ಟು ಇಂಟ್ರೊಡ್ಯೂಸ್ ಮಾಡಿದ್ರು. ಬಟ್ ಇದೇನಾಗಿದೆ ಅಂದರೆ ಸೊ ಥ್ರೂ ಔಟ್ ಸೊ ನಾವು ಯಾವ ವಾಟರ್ ಬಾಡೀಸ್ಗೆ ಇಂಟ್ರೊಡ್ಯೂಸ್ ಮಾಡ್ತೀವೋ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಏನು ಮಾಡುತ್ತೆ, ಅಲ್ಲಿ ಅಕ್ವಾಟಿಕ್ ಬಾಡೀಸಲ್ಲಿರುವಂಥ ಆಕ್ಸಿಜನ್ ಎಲ್ಲ ಕಂಪ್ಲೀಟ್ ಕನ್ಸ್ಯೂಮ್ ಮಾಡುತ್ತೆ, ಬೇರೆ ಆರ್ಗ್ಯಾನಿಸಮ್ನ ಡೆತ್ಗೆ ಸೊ ಏನಾಗುತ್ತೆ ಇದು ಸೊ ಕಾರಣ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಇದನ್ನು ಟೆರರ್ ಅಂತ ಕರೀತಾರೆ. ಸೊ ಟೆರರ್ ಆಫ್ ಬೆಂಗಾಲ್ ಅಂತ ಕರೀತಾರೆ ಇದನ್ನು. ಯಾವುದು, ಆಫ್ಸೆಟ್ ಆಫ್ ಐಕಾರ್ನಿಯಾ ಅದೊಂದು. ನೆಕ್ಸ್ಟ್ ಬಂದರೆ ನಿಮಗೆ ನೆಕ್ಸ್ಟು ಸೆಕ್ಷುವಲ್ ರಿಪ್ರೊಡಕ್ಷನ್. ಆಲ್ರೆಡಿ ಲಾಸ್ಟ್ ಕ್ಲಾಸಸ್ಸಲ್ಲಿ ನಾನು ಹೇಳಿದ್ದೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ. ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಈಗ ವಾಟ್ ಈಸ್ ಸೆಕ್ಷುವಲ್ ರಿಪ್ರೊಡಕ್ಷನ್? Sexual reproduction is defined as there is a formation and fusion of gametes. Formation and fusion of gametes is known as a sexual reproduction ಅಂತ ಹೇಳ್ತೀವಿ. ಈಗ ಅದರಲ್ಲಿ ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕು ಮತ್ತು ಸೊ ಗ್ಯಾಮೆಟ್ ಫ್ಯೂಷನ್ ಆಗಬೇಕು. ಹಾಗಿದ್ರೆ ವಾಟ್ ಆರ್ ಗ್ಯಾಮೆಟ್ಸ್? ಲಾಸ್ಟ್ ಕ್ಲಾಸಸ್ ಹೇಳಿದ್ದೀನಿ ನಾನು. ಗ್ಯಾಮೆಟ್ಸ್ ಅಂತ ಬಟ್ ಇಟ್ ಈಸ್ ಅ ಸೆಕ್ಸ್ ಸೆಲ್ಸ್ ಪ್ರೊಡ್ಯೂಸ್ಡ್ ಬೈ ದಿ ಇಂಡಿವಿಜುವಲ್ಸ್ ಇಟ್ ಸೆಲ್ಫ್. ಸೊ ಇಂಡಿವಿಜುವಲ್ ಏನು ಮಾಡುತ್ತೆ, ಅದನ್ನು ಪ್ರೊಡಕ್ಷನ್ ಮಾಡ್ತಾ ಹೋಗುತ್ತೆ, ಬಾಡಿನಲ್ಲಿ ಪ್ರೊಡಕ್ಷನ್ ಆಗುತ್ತೆ. ಹ್ಯಾಪ್ಲಾಯ್ಡ್, ಡಿಪ್ಲಾಯ್ಡ್ ಎಲ್ಲ ಹೇಳಿದ್ದೆ ನಾನು. ಹ್ಯಾಪ್ಲಾಯ್ಡ್ ಈಸ್ ಡಿನೋಟೆಡ್ ಬೈ ಸ್ಮಾಲ್ ಎನ್, ಡಿಪ್ಲಾಯ್ಡ್ ಈಸ್ ಡಿನೋಟೆಡ್ ಬೈ 2n. ಸೊ ಅದನ್ನು ನಾವು ಡಿನೋಟ್ ಮಾಡ್ತೀವಿ ಅಂತ ಲಾಸ್ಟ್ ಕ್ಲಾಸಸ್ಸಲ್ಲಿ, ಆಯಿತಾ. ಸೊ ದ ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್ ಪ್ರೊಡ್ಯೂಸಸ್ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸ್. ರಿಪ್ರೊಡಕ್ಷನ್ ಅಂತ ಅಂದರೆ ಏನು, ಸೊ ಪ್ಲಾಂಟ್ಸಲ್ಲಿ ಯಾವ ಥರ ರಿಪ್ರೊಡಕ್ಷನ್ ಇದೆ, ಅನಿಮಲ್ಸಲ್ಲಿ ಯಾವ ಥರ ರಿಪ್ರೊಡಕ್ಷನ್ ಇದೆ ಅನ್ನೋದನ್ನು ನೋಡಿದ್ದೀವಿ, ಆಯಿತಾ. ಸೊ ನೆಕ್ಸ್ಟ್ ಈ ಕ್ಲಾಸಸ್ಸಲ್ಲಿ ನಾವೇನು ನೋಡ್ತೀವಿ ಅಂತ ಅಂದರೆ ರೀಪ್ರೊಡಕ್ಟಿವ್ ಫೇಸಸ್ ಇನ್ ಅನಿಮಲ್ಸಲ್ಲಿ ಏನೆಲ್ಲ ರೀಪ್ರೊಡಕ್ಟಿವ್ ಫೇಸಸ್ ಇದೆ ಅಂತ. On the basis of periodicity of breeding, so nothing but
ಬ್ರೀಡಿಂಗ್ ಪೀರಿಯಡ್ ಅಥವಾ ಬ್ರೀಡಿಂಗ್ ಸೀಸನ್ ಅಂತ ಕರಿತೀವಿ. ಸೊ ಬ್ರೀಡಿಂಗ್ ಅಂತಂದರೆ ರೀಪ್ರೊಡಕ್ಟಿವ್ ಅಂತ ಅಥವಾ ರೀಪ್ರೊಡ್ಯೂಸ್ ಅಂತ, ರೀಪ್ರೊಡ್ಯೂಸ್ ಮಾಡುತ್ತೆ ಆನ್ ದಿ ಬೇಸಿಸ್ ಆಫ್ ಪಿರಿಯಾಡಿಸಿಟಿ. ಸೊ ಪರ್ಟಿಕ್ಯುಲರ್ ಟೈಮ್ ಇದೆ ಅಂತ, ಪಿರಿಯಾಡಿಸಿಟಿ ಅನ್ನೋದೇ ಬಟ್ ಟೈಮ್ಸ್ ಒಂದು ಪೀರಿಯಡ್ ಇದೆ, ಅದಕ್ಕೆ ಆದಂಥ ಪರ್ಟಿಕ್ಯುಲರ್ ಪೀರಿಯಡ್ ಇದೆ ಅಂತ. ದಟ್ ಈಸ್ ಆನ್ ದಿ ಬೇಸಿಸ್ ಆಫ್ ಪಿರಿಯಾಡಿಸಿಟಿ ಆಫ್ ಬ್ರೀಡಿಂಗ್ ಆಫ್ ಅನಿಮಲ್ಸನ್ನ ಬ್ರೀಡಿಂಗ್ ಪೀರಿಯಡ್ ಏನಿದೆಯೋ ಅದ್ರ ಮೇಲೆ ಅನಿಮಲ್ಸನ್ನು ನಾವೇನು ಮಾಡಿದ್ದೀವಿ ಅಂದರೆ, ಸೊ 2 ಥರ ಕ್ಲಾಸಿಫಿಕೇಶನ್ ಮಾಡ್ಕೊಂಡಿದ್ವಿ. ದರ್ ಆರ್ 2 types ಆಫ್ ಅನಿಮಲ್ಸ್. ದ ಫಸ್ಟ್ ಒನ್ ಈಸ್ ಸೀಸನಲ್ ಬ್ರೀಡರ್ಸ್. ಮೊದಲನೇದು ಏನಂತ ಕರಿತೀವಿ ನಾವು, ಸೀಸನಲ್ ಬ್ರೀಡರ್ಸ್. ಆ್ಯಂಡ್ ಸೆಕೆಂಡ್ ಒನ್ ಕಂಟಿನ್ಯೂಸ್ ಬ್ರೀಡರ್ಸ್. ಮೊದಲನೇದು ಸೀಸನಲ್ ಬ್ರೀಡರ್ಸು, ಸೆಕೆಂಡ್ ಒನ್ ಕಂಟಿನ್ಯೂಸ್ ಬ್ರೀಡರ್ಸ್. ಸೀಸನಲ್ ಬ್ರೀಡರ್ಸ್ ನಿಮಗೆ ಇದನ್ನು 1 marks ಕೇಳ್ಬೋದು. ವಾಟ್ ಆರ್ ಸೀಸನಲ್ ಬ್ರೀಡರ್ಸ್ ಆರ್ ವಾಟ್ ಆರ್ ಕಂಟಿನ್ಯೂಸ್ ಬ್ರೀಡರ್ಸ್, ಅಥವಾ ಡಿಫರೆನ್ಸಸ್ ಬಿಟ್ವೀನ್ ಸೀಸನಲ್ ಬ್ರೀಡರ್ ಆ್ಯಂಡ್ ಕಂಟಿನ್ಯೂಸ್ ಬ್ರೀಡರ್ಸ್, ಆ ಥರನೂ ಕ್ವಶನ್ಸ್ 2 marks ಕೇಳ್ಬೋದು ನಿಮಗೆ. ಡಿಫರೆನ್ಷಿಯೇಟ್ ಅಂತ ಕೇಳ್ತಾನೆ, ಆಯಿತಾ. ಸೊ ಅದ್ರಲ್ಲಿ ಮೊದಲನೇದು ನೋಡೋಣ. ಸೊ ಈಗ ವಾಟ್ ಆರ್ ಸೀಸನಲ್ ಬ್ರೀಡರ್ಸ್. ಈಗ ಸೀಸನಲ್ ಬ್ರೀಡರ್ಸ್ ಅಂದರೆ ಏನು? ದ ಆರ್ಗ್ಯಾನಿಸಮ್ಸ್ ಆರ್ ಬ್ರೀಡ್. ನೋಡಿ ಡೆಫಿನೇಷನ್. ಸೊ ದ ಆರ್ಗ್ಯಾನಿಸಮ್ಸ್ ಆರ್ ಬ್ರೀಡ್ ಆರ್ reproduce at particular period of the year or particular period of time is known as seasonal breeders. Seasonal breeder ಅಂದ್ರೇನು? The organisms are breed or reproduce at a particular period of time or particular year is known as seasonal breeder. Example: frog, lizards, deer, birds, etc. ಇದನ್ನೆಲ್ಲ ನಾವು ಸೀಸನಲ್ ಬ್ರೀಡರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ವೆರಿ ಗುಡ್ ಎಕ್ಸಾಂಪಲ್ ಅಂದ್ಕೊಂಡ್ರೆ ಫ್ರಾಗ್ ಅಂತ ಕೊಡೋಣ. ಈಗ ಫ್ರಾಗ್ ನೋಡಿರ್ಬೇಕು ನೀವು. ಈಗ ಜಾಸ್ತಿ ಏನಪ್ಪ ಅಂದರೆ ಫ್ರಾಗಲ್ಲಿ ನಾವು ಫರ್ಟಿಲೈಸೇಷನ್ ನೋಡಿದ್ದೀವಿ. ಸೊ ಫರ್ಟಿಲೈಸೇಷನ್ ಈಸ್ ಎಕ್ಸ್ಟರ್ನಲ್ ಓದಿದ್ದೀವಿ ನಾವು. ಎಕ್ಸ್ಟರ್ನಲ್ ಮಾರ್ಫಾಲಜಿ ಆಫ್ ಫ್ರಾಗ್ ಓದಬೇಕಿದ್ರೆ ನೋಡಿದ್ದೀವಿ. ಅದು ಫರ್ಟಿಲೈಸೇಷನ್ ಏನಾಗುತ್ತೆ ಅಂದರೆ ಬಾಡಿಯಿಂದ ಹೊರಗಡೆ ಆಗುತ್ತೆ. ಸೊ ಎಸ್ಪೆಷಲಿ ದ ರಿಕ್ವೈರ್ ವಾಟರ್ ಮೀಡಿಯಾ, ಅದಕ್ಕೆ ವಾಟರ್ ಬೇಕಾಗುತ್ತೆ. ಸೊ ಏನಕ್ಕೆ? ರಿಪ್ರೊಡಕ್ಷನ್ಗೋಸ್ಕರ ವಾಟರ್ ಬೇಕು. ಏನಕ್ಕೆ ವಾಟರ್ ಬೇಕು ಅಂತಂದರೆ ರಿಲೀಸಿಂಗ್ ಆ್ಯಂಡ್ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ರಿಲೀಸ್ ಆಗಲಿಕ್ಕೆ, ಜೊತೆಗೆ ಗ್ಯಾಮೆಟ್ ಫ್ಯೂಷನ್ ಆಗಲಿಕ್ಕೆ ವಾಟರ್ ನೆಸೆಸಿಟಿ ಇದೆ, ಆಯಿತಾ. ಸೊ ಜೊತೆಗೆ ಯಾವಾಗ ವಾಟರ್ ಚೆನ್ನಾಗಿ ಸಿಗುತ್ತೋ ಅಂಥ ಟೈಮಲ್ಲಿ ಮಾತ್ರ ಏನು ಮಾಡುತ್ತೆ, ಅದು ರಿಪ್ರೊಡ್ಯೂಸ್ ಮಾಡುತ್ತೆ ಅಥವಾ ಬ್ರೀಡ್ ಮಾಡುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ, ಸೀಸನಲ್ ಬ್ರೀಡರ್ಸ್. ಅಟ್ ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ ಟೈಮ್ ಓನ್ಲಿ ಆರ್ ಪರ್ಟಿಕ್ಯುಲರ್ ಸೀಸನ್ ಓನ್ಲಿ ಅಂತ ಕರಿತೀವಿ. ಎಸ್ಪೆಷಲಿ ರೈನಿ ಸೀಸನಲ್ಲಿ ಫ್ರಾಗ್ ಏನು ಮಾಡುತ್ತೆ, ರಿಪ್ರೊಡಕ್ಟಿವ್ ಆಕ್ಟಿವಿಟಿ ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಸೊ ಆ ಥರ ಬರ್ಡ್ಸು ಅಷ್ಟೇ. ಫಾರ್ ಎಕ್ಸಾಂಪಲ್ ನೀವು ನೋಡಿರಬೇಕು, ಆಸ್ಟ್ರೇಲಿಯನ್ ಬರ್ಡ್ಸು, ಆಫ್ರಿಕನ್ ಬರ್ಡ್ಸ್ ಎಲ್ಲ ನಮಗೆ ಏನಪ್ಪ ಅಂತಂದ್ರೆ ಮೈಗ್ರೇಟ್ ಆಗುತ್ತೆ. ಏನಕ್ಕೆ ಅಂದರೆ ಓನ್ಲಿ ಬ್ರೀಡ್. ಎಸ್ಪೆಷಲಿ ಯಾವಾಗಲೂ ಬರಲ್ಲ, ಅದು ಬ್ರೀಡಿಂಗ್ ಸೀಸನ್ ಯಾವಾಗಿದೆಯೋ ಸೊ ಆ ಸೀಸನ್ನ ನೋಡ್ಕೊಂಡು ಏನು ಮಾಡುತ್ತೆ, ಅದು ರಿಪ್ರೊಡಕ್ಷನ್ ಮಾಡುತ್ತೆ. ಸೊ ಯಾವುದಪ್ಪ ಅಂತಂದರೆ ಬರ್ಡ್ಸ್. ಅದನ್ನು ನಾವೇನಂತ ಕರಿತೀವಿ, ಸೀಸನಲ್ ಬ್ರೀಡರ್ಸ್. ಕಂಟಿನ್ಯೂಯಸ್ ಬ್ರೀಡರ್ಸ್ ಸೆಕೆಂಡ್ ಒನ್ ಬಂದರೆ ನಿಮಗೆ ಕಂಟಿನ್ಯೂಯಸ್ ಬ್ರೀಡರ್ಸ್. ಈಗ ವಾಟ್ ಆರ್ ಕಂಟಿನ್ಯೂಯಸ್ ಬ್ರೀಡರ್ಸ್ ಅಂತ? ದ ಆರ್ಗ್ಯಾನಿಸಮ್ಸ್ ಆರ್ ಬ್ರೀಡ್ or reproduce throughout their lifespan. The organisms are breed or reproduce throughout their lifespan. So of sexual maturity is known as continuous breeders ಅಂತ ಕರಿತೀವಿ. ಸೊ ಕಂಟಿನ್ಯೂಸ್ ಬ್ರೀಡರ್ಸ್ಗೆ ಎಕ್ಸಾಂಪಲ್ ಅಂತ ಬಂದರೆ, ಫಾರ್ ಎಕ್ಸಾಂಪಲ್ ಕ್ಯಾಟಲ್ಸ್, ಮೈಸ್, ರ್ಯಾಬಿಟ್ ಎಕ್ಸೆಟ್ರಾ. ಇವುಗಳನ್ನೆಲ್ಲ ನಾವೇನಂತ ಕರಿತೀವಿ ಅಂದರೆ ಕಂಟಿನ್ಯೂಸ್ ಬ್ರೀಡರ್ಸ್. ಫಾರ್ ಎಕ್ಸಾಂಪಲ್ ಇದೇನಾಗುತ್ತೆ ಅಂದರೆ ಲೈಫ್ ಕಂಟಿನ್ಯೂ ಆಗಿ ಏನು ಮಾಡುತ್ತೆ ಅಂದರೆ ರಿಪ್ರೊಡ್ಯೂಸ್, ಹಂಗಂದರೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರುತ್ತೆ ಅಂತಲ್ಲ. ಸೊ ಕಂಟಿನ್ಯೂಸ್ ಆಗಿ ಅಂದರೆ ಈ ಒಂದು ಇಯರಲ್ಲಿ ಸೊ ಯಾವ ಟೈಮ್ ಬೇಕಾದರೂ ಸರಿನೇ ಸೊ ಏನಾಗುತ್ತೆ, ಅದು ರೀಪ್ರೊಡ್ಯೂಸ್ ಮಾಡುವಂಥ ಎಬಿಲಿಟಿನ ಪಡ್ಕೊಂಡಿದೆ. ದಟ್ ಈಸ್ ಅ ಕಂಟಿನ್ಯೂಸ್ ಬ್ರೀಡರ್ಸ್. ಎಕ್ಸಾಂಪಲ್ ಕ್ಯಾಟ್ಲೆಸ್ ಕೌ ಇರ್ಬೋದು, ಬಫೆಲೋ ಇರ್ಬೋದು, ಗೋಟ್, ಶೀಪ್ ಎಕ್ಸೆಟ್ರಾ, ಮೈಸ್, ರ್ಯಾಬಿಟ್, ಇವೆಲ್ಲ ಏನಪ್ಪ ಅಂತಂದರೆ ನಮಗೆ ಕಂಟಿನ್ಯೂಸ್ ಬ್ರೀಡರ್ಸ್. ಆ್ಯಂಡ್ ಹ್ಯೂಮನ್ ಬೀಯಿಂಗ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ಕಂಟಿನ್ಯೂಸ್ ಬ್ರೀಡರ್ಸ್. ಸೊ ಹ್ಯೂಮನ್ ಬೀಯಿಂಗ್ಸನ್ನು ಕೂಡ ನಾವೇನು ನೋಡ್ತೀವಿ ಅಂದರೆ ಕಂಟಿನ್ಯೂಸ್ ಬ್ರೀಡರ್ಸ್. ಸೊ ಇಂಥ ಸೀಸನ್ ಅಂತೇನಿಲ್ಲ, ಸೊ ಯಾವಾಗ ಬೇಕಾದರೂ ಏನು ಮಾಡ್ಬೋದು, ರಿಪ್ರೊಡ್ಯೂಸ್ ಮಾಡ್ಬೋದು. ಓಕೆ, ಸೊ ಅದೊಂದಿದೆ. ನೆಕ್ಸ್ಟ್ ಬಂದರೆ ನಿಮಗೆ ರೀಪ್ರೊಡಕ್ಟಿವ್ ಫೇಸಸ್ ಇನ್ ಪ್ಲಾಸೆಂಟಲ್ ಮ್ಯಾಮಲ್ಸ್ ಅಂತ ಇದೆ ನೋಡಿ. ನೆಕ್ಸ್ಟ್ ಕಾನ್ಸೆಪ್ಟ್ ರೀಪ್ರೊಡಕ್ಟಿವ್ ಫೇಸ್ ಇನ್ ಪ್ಲಾಸೆಂಟಲ್ ಮ್ಯಾಮಲ್ಸ್. ಈಗ ಪ್ಲಾಸೆಂಟಲ್ ಮ್ಯಾಮಲ್ಸಲ್ಲಿ ನಾವು ರೀಪ್ರೊಡಕ್ಟಿವ್ ಫೇಸಸನ್ನು ನೋಡ್ತೀವಿ. ಅದರಲ್ಲಿ ಮತ್ತೆ ನಮಗೆ 2 ಥರ ಸಿಗುತ್ತೆ ಅನಿಮಲ್ಸು, ಆಯಿತಾ. ಸೊ 2 ಥರ ಚೇಂಜಸ್ ನಡೆಯುತ್ತೆ ಪ್ಲಾಸೆಂಟಲ್ ಮ್ಯಾಮಲ್ಸಲ್ಲಿ ಅಂತ. ಮೊದಲನೇದು ಮೆನ್ಸ್ಟ್ರುವಲ್ ಸೈಕಲ್, ಸೆಕೆಂಡ್ ಒನ್ ಈಸ್ಟ್ರಸ್ ಸೈಕಲ್. ಹಾಗಂದ್ರೆ ಏನು ಅಂತ ಆಮೇಲೆ ನೋಡೋಣ. ಫಸ್ಟು ಪ್ಲಾಸೆಂಟಲ್ ಮ್ಯಾಮಲ್ಸ್ ಅಂತ ಇದೆ ನಿಮಗೆ ಕಾನ್ಸೆಪ್ಟು. ಈಗ ಪ್ಲಾಸೆಂಟಾ ಅಂದರೆ ಏನು? ಫಸ್ಟು
ಸೊ ಪ್ಲಾಸೆಂಟಲ್ ಮ್ಯಾಮಲ್ಸ್. ಈಗ ವಾಟ್ ಈಸ್ ಪ್ಲಾಸೆಂಟಾ ಕೇಳಿದ್ದೀರಾ ವರ್ಡು? ನಾನು ಹೇಳಿದ್ದೀನಿ. ಸೊ ಅಲ್ಲಿ ನಿಮಗೆ ಫಸ್ಟ್ ಪಿ ಯು ಸಿನಲ್ಲಿ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರ್ಲ್ಲಿ ಹೇಳಿದ್ದೀನಿ. ಆಕ್ಸೈಲ್ ಪ್ಲಾಸೆಂಟೇಷನ್, ಪ್ಯಾರೆಂಟಲ್ ಪ್ಲಾಸೆಂಟೇಷನ್ ಎಲ್ಲ ಓದಿದ್ದೀರಾ, ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಸೆಂಟೇಷನ್. ಈಗ ಪ್ಲಾಸೆಂಟಾ ಅಂತ ಅಂದರೆ ಇಟ್ ಈಸ್ ಅ ಸ್ಪೆಷಲ್ ಕೈಂಡ್ ಆಫ್ ಟಿಶ್ಯೂ ವಿಚ್ ಕನೆಕ್ಟ್ ಸೊ ಎಂಬ್ರಿಯೋ ವಿತ್ ಮದರ್ ಆರ್ ಫಿಟಸ್ ವಿತ್ ಮದರ್. ಆ ಎಂಬ್ರಿಯೋನ ಮದರ್ ಬಾಡಿಗೆ ಕನೆಕ್ಷನ್ ಮಾಡುವಂಥ ಒಂದು ಕನೆಕ್ಟಿವ್ ಟಿಶ್ಯೂನ ನಾವೇನಂತ ಕರಿತೀವಿ? ಪ್ಲಾಸೆಂಟಾ ಅಂತ ಕರಿತೀವಿ. ಓಕೆ, ಸೊ ಆ ಪ್ಲಾಸೆಂಟಲ್ ಟಿಶ್ಯೂ ಯಾವ ಆರ್ಗ್ಯಾನಿಸಮ್ಸಲ್ಲಿ ಇದೆಯೋ ಅದನ್ನು ನಾವೇನಂತ ಕರಿತೀವಿ? ಪ್ಲಾಸೆಂಟಲ್ ಮ್ಯಾಮಲ್ಸ್. ಎಸ್ಪೆಷಲಿ ನಾವು ಪ್ಲಾಸೆಂಟಾ ಸ್ಟ್ರಕ್ಚರ್ನ ಎಲ್ಲಿ ನೋಡ್ತೀವಿ ಅಂದರೆ ಮ್ಯಾಮಲ್ಸ್ ಗ್ರೂಪಲ್ಲಿ ನೋಡ್ತೀವಿ, ಅನಿಮಲ್ಸಲ್ಲಿ. ಆಯಿತಾ? ಅದರಲ್ಲಿ ನಮಗೆ ಎರಡು ಥರ ನೋಡ್ತೀವಿ ಚೇಂಜಸ್ಸನ್ನು. ಒಂದು ಮೆನ್ಸ್ಟ್ರುವಲ್ ಸೈಕಲ್, ಇನ್ನೊಂದು ಈಸ್ಟ್ರಸ್ ಸೈಕಲ್. ಈಗ ಫಸ್ಟ್ ಕಾನ್ಸೆಪ್ಟ್ ಮೆನ್ಸ್ಟ್ರುವಲ್ ಸೈಕಲ್. ಮೆನ್ಸ್ಟ್ರುವಲ್ ಸೈಕಲ್ ಏನು? ಮೆನ್ಸ್ಟ್ರುವಲ್ ಸೈಕಲ್ ಅಂತ ಅಂದರೆ ಇಟ್ ಈಸ್ ಅ ಸೀರೀಸ್ ಆಫ್ cyclic changes. It is a series of cyclic changes that occurs in ovaries. Or reproductive tract of female primate mammals. Is known as menstrual cycle. ಇಲ್ಲಿ ಎರಡು ಸೈಕ್ಲಿಕ್ ಚೇಂಜಸ್ನ ನೋಡ್ತೀವಿ ಅಥವಾ ರೀಪ್ರೊಡಕ್ಟಿವ್ ಚೇಂಜಸನ್ನು ನೋಡ್ತೀವಿ. ಮೊದಲನೇದು menstrual cycle. It is a series of cyclic changes that occurs in ovaries or reproductive tract of female primate mammals is known as menstrual cycle. ಸೊ ಅದಕ್ಕೂ ಮೊದಲು ಇಲ್ಲಿ ಪ್ರೈಮೇಟ್ ಮ್ಯಾಮಲ್ಸ್ ಅಂತ ಇದೆ. ಏನೀಗ ಪ್ರೈಮೇಟ್ ಅಂತ ಅಂದರೆ ಪ್ರೈಮೇಟ್ಸ್ ಆ್ಯಂಡ್ ನಾನ್ ಪ್ರೈಮೇಟ್ಸ್ ಅಂತ ನಾವು ಈ ಮ್ಯಾಮಲ್ಸನ್ನು ಮತ್ತೆ ಫರ್ದರ್ ಕ್ಲಾಸಿಫಿಕೇಶನ್ ಮಾಡ್ಕೊಬಿಟ್ಟಿದ್ದೀವಿ, ಪ್ರೈಮೇಟ್ಸ್ ಆ್ಯಂಡ್ ನಾನ್ ಪ್ರೈಮೇಟ್ಸ್ ಅಂತ. ಈಗ ಪ್ರೈಮೇಟ್ಸ್ಗೂ ನಾನ್ ಪ್ರೈಮೇಟ್ಸ್ಗೂ ಇರುವಂಥ ಮೇನ್ ಡಿಫ್ರೆನ್ಸ್ ಏನು ಅಂದರೆ ಅಟ್ಲೀಸ್ಟ್ ಒಂದು ಡಿಫ್ರೆನ್ಸ್ ಗೊತ್ತಿರಲಿ ನಿಮಗೆ. ಸೊ ಯಾವ ಆರ್ಗ್ಯಾನಿಸಮ್ಸು ಸೊ ಎರೆಕ್ಟ್ ಪೋಸ್ಚರಲ್ಲಿ ನಿಲ್ಲೋಂಥ ಎಬಿಲಿಟಿ ಇದೆಯೋ, ಸ್ಟ್ರೈಟಾಗಿ ನಿಲ್ಲುತ್ತೋ, ಸ್ಟಿಫಾಗಿ ನಿಲ್ಲುತ್ತೋ, ಸೊ ಅದನ್ನು ನಾವೇನಂತ ಕರಿತೀವಿ? ಪ್ರೈಮೇಟ್ಸ್ ಅಂತ ಕರಿತೀವಿ. ಆಯಿತಾ? ನಾನ್ ಪ್ರೈಮೇಟ್ಸ್ ಮೀನ್ಸ್ ಸೊ ಅದು 4 ಕಾಲುಗಳನ್ನ ಯೂಸ್ ಮಾಡುತ್ತೆ, ಅಷ್ಟು ನಿಲ್ಲಿಕ್ಕಾಗಲ್ಲ ಸ್ಟ್ರೈಟು. ಸೊ ಅದು ನಡಿಬೇಕಂದ್ರೆ ನಿಲ್ಲಬೇಕಂದ್ರೆ ಏನು ಮಾಡುತ್ತೆ? 4 ಕಾಲುಗಳನ್ನ ಯೂಸ್ ಮಾಡುತ್ತೆ. ಸೊ ಅದನ್ನು ಏನಂತ ಕರಿತೀವಿ ಅಂದರೆ ನಾನ್ ಪ್ರೈಮೇಟ್ಸ್. ಓಕೆ, ಯಾವುದು ಸ್ಟ್ರೈಟಾಗಿ ನಿಲ್ಲುತ್ತೋ ಆ ಮ್ಯಾಮಲ್ಸಲ್ಲಿ ನಡೆಯುವಂಥ ಚೇಂಜಸ್ ಯಾವುದು ಅಂದರೆ ದಟ್ ಈಸ್ ಅ ಮೆನ್ಸ್ಟ್ರುವಲ್ ಸೈಕಲ್. It is a series of cyclic changes that occurs in ovaries, a reproductive tract of female primate mammals is known as menstrual cycle. Example, humans. Human beings, monkeys, etc. Apes, monkeys, gorilla, etc. ಇವುಗಳೆಲ್ಲ ನಾವೇನು ನೋಡ್ತೀವಿ ಅಂದರೆ ಮೆನ್ಸ್ಟ್ರುವಲ್ ಸೈಕಲ್ ಇಲ್ಲಿದೆ. ಇಟ್ ಇಸ್ ಅ ಸೀರೀಸ್ ಆಫ್ ಸೈಕ್ಲಿಕ್ ಚೇಂಜಸ್ ಅಂತ. ಈಗ ಸೀರೀಸ್ ಆಫ್ ಸೈಕ್ಲಿಕ್ ಚೇಂಜಸ್ ಅಕ್ಕರ್ಸ್ ಇನ್ ಓವರೀಸ್. ಈಗ ವಾಟ್ ಆರ್ ಓವರೀಸ್? ಓವರೀಸ್ ಅಂದರೆ ಗೊತ್ತಿದೆ ನಿಮಗೆ. ಇಟ್ ಇಸ್ ಅ ಪ್ರೈಮರಿ ಸೆಕ್ಸ್ ಆರ್ಗನ್ಸ್ ಆಫ್ ಫೀಮೇಲ್ ಆರ್ಗ್ಯಾನಿಸಮ್ ಆರ್ ಫೀಮೇಲ್ ಇಂಡಿವಿಜುವಲ್ ಅಂತ ನಿಮ್ಗೆ ಗೊತ್ತಿದೆ. ಓವರೀಸ್ನ ನಾವು ಪ್ರೈಮರಿ ಸೆಕ್ಸ್ ಆರ್ಗನ್ಸ್ ಅಂತ ಕರಿತೀವಿ. ವಾಟ್ ಈಸ್ ದ ಫಂಕ್ಷನ್ ಆಫ್ ಓವರೀಸ್? ಮೇಯ್ನಾಗಿ ಅದು ಗೊತ್ತಾಗಬೇಕು ನಿಮಗೆ. ಏನು ಓವರಿ ಫಂಕ್ಷನ್ನು? ಸೊ ಇಟ್ ಪ್ರೊಡ್ಯೂಸಸ್ ಎಗ್. ಏನು ಪ್ರೊಡಕ್ಷನ್ ಮಾಡುತ್ತದು? ಎಗ್ ಅಥವಾ ಫೀಮೇಲ್ ಗ್ಯಾಮೆಟನ್ನು ಪ್ರೊಡಕ್ಷನ್ ಮಾಡುತ್ತೆ. ಸೊ ದಟ್ ಈಸ್ ಅ ಓವರೀಸ್ ಅಂತ ಕರಿತೀವಿ. ಸೊ ಓವರೀಸ್ ಅಂತ ಅಂದರೆ ಇಟ್ ಈಸ್ ಅ ಪ್ರೈಮರಿ ಸೆಕ್ಸ್ ಆರ್ಗನ್ಸ್ ಇನ್ ಫೀಮೇಲ್ಸ್. ಇಟ್ ಪ್ರೊಡ್ಯೂಸಸ್ ಆಸ್ ಸೆಕ್ಸ್ ಸೆಲ್ಸ್ ಆರ್ ಗ್ಯಾಮೆಟ್ಸ್ ಇಸ್ ನೋನ್ ಆಸ್ ಅ ಎಗ್ ಆರ್ ಓವಮ್. ಏನು ಪ್ರೊಡಕ್ಷನ್ ಮಾಡುತ್ತದು? ಎಗ್ ಅಥವಾ ಓವಮನ್ನು ಪ್ರೊಡಕ್ಷನ್ ಮಾಡುತ್ತೆ. ಸೊ ಆ ಎಗ್ ಅಥವಾ ಓವಮ್ ಪ್ರೊಡಕ್ಷನ್ ಆಗುತ್ತಲ್ಲ, ಸೊ ಇಟ್ ಈಸ್ ಅ ಇಲ್ಲೇ ಹೇಳ್ಬಿಡ್ತಾನೆ ಸೀರೀಸ್ ಆಫ್ ಸೈಕ್ಲಿಕ್ ಚೇಂಜಸ್. ಸೀರೀಸ್ ಅಂದರೆ ಒಂದು ಆರ್ಡರ್ ನಡೆಯುತ್ತೆ ಸೈಕ್ಲಿಕ್ ಚೇಂಜಸ್. ಸೊ ಇದು ಸಿಂಪಲಾಗಿ ಹೇಳಬೇಕು ಮೆನ್ಸ್ಟ್ರುವಲ್ ಸೈಕಲ್ನ ಅಂತಂದರೆ ಸೊ ಇಟ್ ಈಸ್ ಅ ಪ್ರೊಡಕ್ಷನ್ ಆ್ಯಂಡ್ ಅಥವಾ ಪ್ರೊಡಕ್ಷನ್ ಆರ್ reproduce eggs, produce of eggs from a ovary. ಸಿಂಪಲಾಗಿ ಹೇಳಬೇಕು ಅಂದರೆ ಅದು. ಸೊ ಎಗ್ಗನ್ನು ಓವರಿಯಿಂದ ಏನು ಮಾಡ್ತಾ ಇದೆ? ಪ್ರೊಡಕ್ಷನ್ ಮಾಡ್ತಾ ಇದೆ. ಸೊ ಎಲ್ಲಿಗೆ ಅಂತಂದರೆ ಸೊ ಯೂಟಿರಸ್ಗೆ ಎಗ್ಗನ್ನು ಪ್ರೊಡಕ್ಷನ್ ಮಾಡುತ್ತೆ. ಸೊ ಆ ಪ್ರೊಡಕ್ಷನ್ ಆಗುತ್ತಲ್ಲ, ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಫರ್ಟಿಲೈಸೇಷನ್ ಆಗಿಲ್ಲ ಅಂತ ಅಂದರೆ ಏನಾಗುತ್ತೆ? ಆ ಅನ್ಫರ್ಟಿಲೈಸ್ಡ್ ಎಗ್ ಏನಾಗುತ್ತೆ? ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕಿಂದ ಹೊರಗಡೆ ಬರುತ್ತೆ. ಸೊ ದಟ್ ಈಸ್ ಅ ಮೆನ್ಸ್ಟ್ರುವಲ್ ಸೈಕಲ್ ಅಂತ ಕರಿತೀವಿ. ಸೊ ದಟ್ ಈಸ್ ಅ ಮೆನ್ಸ್ಟ್ರುವಲ್ ಸೈಕಲ್. ಸೊ ಎಕ್ಸಾಂಪಲ್ ನಿಮಗೆ ಬಂದರೆ ಇದನ್ನು ನೀವು ನೆಕ್ಸ್ಟು 3rd ಚಾಪ್ಟರ್ ಡೀಟೇಲ್ ಆಗಿದೆ ಅಲ್ಲಿ ಓದೋರಂತ. ಸದ್ಯಕ್ಕೆ ಹಂಗಂದ್ರೆ ಏನು ಅಂತ ಗೊತ್ತಿಲ್ಲ ನಿಮಗೆ. ಎಕ್ಸಾಂಪಲ್ ಹ್ಯೂಮನ್, ಮಂಕೀಸ್ ಆ್ಯಂಡ್ ಏಪ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಸೊ ದಟ್ ಈಸ್ ಅ
ಈಸ್ಟ್ರಸ್ ಸೈಕಲ್. ಈಸ್ಟ್ರಸ್ ಸೈಕಲ್ ಅಂದರೆ ಏನು ಅಂತ, ಮೆನ್ಸ್ಟ್ರುವಲ್ ಸೈಕಲ್ ಅಂದರೆ ಸೊ ಇಲ್ಲಿ ಪ್ರೈಮೇಟ್ಸಲ್ಲಿ ನಡೆಯುವಂಥ ಸೊ ಒಂದು ಸೈಕ್ಲಿಕ್ ಚೇಂಜಸ್ಸು. ಸೊ ಅದು ಈಸ್ಟ್ರಸ್ ಸೈಕಲ್ಸ್ ಅಂತ ಅಂದರೆ ಅಲ್ಲಿ ಒಂದು ವರ್ಡ್ ನಿಮಗೆ ಸೊ ಚೇಂಜಸ್ ಆಗುತ್ತೆ ಅಷ್ಟೇ. ಸೊ ದಟ್ ಈಸ್ ಇಟ್ ಇಸ್ ಅ ಸೀರೀಸ್ ಆಫ್ cyclic changes. It is a series of cyclic changes that occurs in a reproductive tract of female non-primates. Is called estrous cycle. It is a series of cyclic changes that occurs in a reproductive tract of female non-primates is known as estrous cycle. Okay. So estrous cycle ನಾಗಲೇ ಹೇಳಿದ್ದೀನಿ, primates and non-primates. ಇದು ಸ್ಟ್ರೈಟ್ ಆಗಿ ಹೇಳುತ್ತೆ, ಸ್ಟ್ರೈಟ್ ಆಗಿ ನಿಲ್ಲಕ್ಕೆ ಆಗಲ್ಲ. ಸೊ ಇಲ್ಲಿ 4 ಕಾಲ್ಗಳನ್ನ ಅಥವಾ ಲಿಮ್ಸನ್ನು ಏನು ಮಾಡುತ್ತೆ, ಯೂಸ್ ಮಾಡಿಕೊಡುತ್ತೆ. ಸೊ ಅದನ್ನೇನಂತ ಕರಿತೀವಿ ನಾವು, non-primates. ಇದರಲ್ಲಿ ನಡೆಯುವಂಥ ಸೊ ಸೈಕ್ಲಿಕ್ ಚೇಂಜಸನ್ನು ನಾವೇನಂತ ಕರಿತೀವಿ ಅಂದರೆ ಈಸ್ಟ್ರಸ್ ಸೈಕಲ್ಸ್. ಎಕ್ಸಾಂಪಲ್, ಈಸ್ಟ್ರಸ್ ಸೈಕಲ್ಗೆ ಎಕ್ಸಾಂಪಲ್ ಕೌ, ಡಾಗ್, ಕ್ಯಾಟ್, ಡೀರ್ ಎಕ್ಸೆಟ್ರಾ, ಸಮ್ ಕ್ಯಾಟಲ್ಸ್ ಎಕ್ಸೆಟ್ರಾ. ಸೊ ಇವುಗಳೆಲ್ಲ ಇಲ್ಲಿ ನಡೆಯೋದನ್ನು ನಾವೇನಂತ ಕರಿತೀವಿ, ಈಸ್ಟ್ರಸ್ ಸೈಕಲ್. ಇಟ್ ಈಸ್ ಅದರ್ವೈಸ್ ಕಾಲ್ ಇಟ್ ಆಸ್, ಇದನ್ನು ಹೀಟ್ ಪೀರಿಯಡ್ ಅಂತ ಕರಿತೀವಿ. ಸೊ ಅದನ್ನೇನಂತ ಕರಿತೀವಿ, ಇನ್ನೊಂದು ವರ್ಡಲ್ಲಿ ಹೀಟ್ ಪೀರಿಯಡ್. ಸೊ ಹೀಟ್ ಪೀರಿಯಡ್ ಅಂತ ಕರಿತೀವಿ ಅದನ್ನು, ಈಸ್ಟ್ರಸ್ ಸೈಕಲ್. ನೀವು ಕೇಳಿರಬೇಕು, ಹೀಟ್ ಪೀರಿಯಡ್ ಇದೆ, ಕೌವಲ್ಲಿದೆ, ಬಫಲೋದಲ್ಲಿದೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಅ ಪರ್ಟಿಕ್ಯುಲರ್ ಬ್ರೀಡಿಂಗ್ ಪೀರಿಯಡ್ ಅಂತ, ಬ್ರೀಡಿಂಗ್ ಪೀರಿಯಡ್. ಸೊ ಅದನ್ನೇನಂತ ಕರಿತೀವಿ ನಾವು, ಹೀಟ್ ಪೀರಿಯಡ್ ಈಸ್ ಅದರ್ವೈಸ್ ಕಾಲ್ ಇಟ್ ಆಸ್ ಅ ಬ್ರೀಡಿಂಗ್ ಪೀರಿಯಡ್. ನೀವು ನೋಡಿರಬೇಕು, ಕ್ಯಾಟ್ಲೆಸ್ಸು, ಬಫಲೋಸ್ ಇವೆಲ್ಲ ಪರ್ಟಿಕ್ಯುಲರ್ ಸೀಸನಲ್ಲಿ ಮಾತ್ರ ಏನು ಮಾಡುತ್ತೆ, ಅದು ರಿಪ್ರೊಡ್ಯೂಸ್ ಮಾಡುತ್ತೆ, ಹೌದಲ್ಲ, ನೋಡಿದ್ದೀರಾ. ಸೊ ಅದನ್ನು ಹೀಟ್ ಪೀರಿಯಡ್ ಅಂತ ಕರಿತೀವಿ. ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನನ್ನು ಮಾಡಿಸ್ತಾರೆ. ಇದಿದೆಯಾ ನೋಡಿ, ಸೊ ಹಾಸ್ಪಿಟಲ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಅದನ್ನು ಸೊ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ನ ಮಾಡಿಸ್ತಾ ಹೋಗ್ತಾರೆ. ಯಾವಾಗ ಅಂತಂದರೆ ಹೀಟ್ ಪೀರಿಯಡಲ್ಲಿ, ಆಯಿತಾ. ಸೊ ಅದು ಕೆಲವು ಆರ್ಗಾನಿಸಮಲ್ಲಿ ಕೆಲವು ಥರ ಇದೆ, ಕೆಲವುಗಳಿಗೆ 3 days ಇರ್ಬೋದು, ಇಲ್ಲ 1 day ಇರ್ಬೋದು, 18 hours ಇರ್ಬೋದು, 24 hours. ಒಂದೊಂದು ಆರ್ಗಾನಿಸಮ್ಸಲ್ಲೂ ನಾವು ಒಂದೊಂದು ಥರ ನೋಡ್ತೀವಿ ಅದನ್ನು ಹೀಟ್ ಪೀರಿಯಡ್. ಸೊ estrous cycle is otherwise called it as a heat period, is otherwise called it as a breeding period ಅಂತ ಕರಿತೀವಿ. ಸೊ ಇದನ್ನು ನಾವೆಲ್ಲಿ ನೋಡ್ತೀವಿ ಅಂತಂದರೆ ನಾನ್ ಪ್ರೈಮೇಟ್ಸಲ್ಲಿ ನೋಡ್ತೀವಿ, ಆಯಿತಾ. ಸೊ ಅಲ್ಲಿ 2 ಥರ ಆಯ್ತು ನಿಮಗೆ, ಒಂದು ಮೆನ್ಸ್ಟ್ರುವಲ್ ಸೈಕಲ್ ಮತ್ತು ಇನ್ನೊಂದು ಈಸ್ಟ್ರಸ್ ಸೈಕಲ್, ಆಯಿತಾ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮೆನ್ಸ್ಟ್ರುವಲ್ ಸೈಕಲ್ಲು, ಈಸ್ಟ್ರಸ್ ಸೈಕಲ್ ಸ್ವಲ್ಪ ಡೆಪ್ತಾಗಿ ನೋಡಿ ಆಮೇಲೆ ಅದರ ಡಿಫ್ರೆನ್ಸಸ್ಗೆ ಹೋಗೋಣ. ನಿಮಗೆ ಡಿಫ್ರೆನ್ಸಸ್ ಇದೆಯಲ್ಲ, ಅದು ಸೊ ಇಂಪಾರ್ಟೆಂಟ್ ಕ್ವಶನ್, ಎಕ್ಸಾಮ್ ಕೇಳ್ತಾ ಇರ್ತಾನೆ. ಅದರ್ಥ ಆಗಬೇಕು ಅಂದರೆ ಇವೆರಡು ಸೈಕಲ್ನ ಚೇಂಜಸ್ ಏನೇನಿದೆಯೋ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡೀಟೇಲಾಗಿ ನೋಡೋಣ. ಓಕೆ, ಥ್ಯಾಂಕ್ಸ್.